ನಮಸ್ತೆ. ಶ್ರೀ ಗಣೇಶಾಯ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂತೇಹಿ ಚ ಪಾರ್ವತಿ. ಇವತ್ತು ಮೊದಲನೇದಾಗಿ ನಾನು ಅಡುಗೆಯದ್ದು ಯೂಟ್ಯೂಬಲ್ಲಿ ಅಡುಗೆ ಸವಿರುಚಿನ ಪ್ರಾರಂಭ ಮಾಡಿದ್ದೀನಿ. ಈಗ ಮೊದಲನೇದಾಗಿ ಮಾಡ್ತಾ ಇರೋದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಗೋಧಿ ಸಂಬಂಧಪಟ್ಟಿದ್ದು. ಹಾಗೆ ಇವತ್ತು ಗೋಧಿದ್ದು ಒಂದು ಸಿಹಿ ಮಾಡ್ತಾ ಇದ್ದೀನಿ, ಪ್ರಾರಂಭ ಮಾಡ್ತೀನಿ. ಈಗ ಇದಕ್ಕೆ ಬೇಕಾಗುವಂಥ ವಸ್ತುಗಳು ಅಂತಂದರೆ 1 ಲೋಟ ಗೋಧಿ ಹಿಟ್ಟು, ಅಂದರೆ ಈ ಲೋಟದಲ್ಲಿ ಅಳತೆ ತಗೊಂಡಿದ್ದೀನಿ ನಾನು. 1 ಲೋಟ ಗೋಧಿ ಹಿಟ್ಟು. ಆಮೇಲೆ ಇದು 1 ಲೋಟ ಸಕ್ಕರೆ, ಇದೇ ಲೋಟದಲ್ಲಿ ಅಳತೆ ಸಕ್ಕರೆ. ಆಮೇಲೆ ಹಾಲು, ಇದು ಇದರಲ್ಲಿ 2 ಲೋಟ ಹಾಲು ತಗೊಂಡಿದ್ದೀನಿ. 1.5 ಲೋಟನೂ ತಗೊಳ್ಬೋದು. ನಾನೊಂದು ಅರ್ಧ ಲೋಟ ಜಾಸ್ತಿ ಹಾಕೋದ್ರಿಂದ 1.5 ಲೋಟ 2 ಲೋಟ ಹಾಲು ನಾನು ತಗೊಂಡಿದ್ದೀನಿ. ಆಮೇಲೆ ಕೊನೆಯದಾಗಿ ಇದಕ್ಕೆ ಬೇಕಾಗಿರೋದು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ. ಈಗ ಪ್ರಾರಂಭ ಮಾಡೋದು ಹೇಗೆ ಅಂತ. ಫಸ್ಟು ಮೊದಲಿಗೆ ಹಾಲನ್ನು ಇಟ್ಟು ಸ್ಟವ್ ಹಚ್ಕೊಂಡು ಹಾಲು ಇಡಬೇಕು. ಇದಕ್ಕೆ ಸಕ್ಕರೆ ಹಾಕಿಬಿಡ್ಬೇಕು. ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋದು, ಅದು ಕುದಿಯೋಕ್ಕೆ ಬಿಡಬೇಕು ಇದನ್ನು. ಈಗ ಇದರಲ್ಲಿ ಮೊದಲಿಗೆ ಸ್ಟವ್ ಹಚ್ಕೊಂಡು ತುಪ್ಪ ಹಾಕಬೇಕು. ಸ್ವಲ್ಪ ಈ ಗೋಧಿ ಸಿಹಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಬೇಕು. ತುಪ್ಪ ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಬೇಕು. ಒಂದು 4ರಿಂದ 5 ಅಥವಾ ಒಂದು 6 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಇದು ಕಾಯಕ್ಕೆ ಬಿಡಬೇಕು. ಸ್ವಲ್ಪ ಕಾದ ನಂತರ ಈಗ ತುಪ್ಪ ಕಾದಿದೆ. ಇದಕ್ಕೆ ಫಸ್ಟ್ ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಇದು ಒಂಥರ ಚಿನ್ನದ ಬಣ್ಣ ಬರೋ ತನಕ ಸ್ವಲ್ಪ ಹುರಿಬೇಕು ಇದರಲ್ಲಿ, ತುಪ್ಪದಲ್ಲಿ. ಈಗ ನೋಡಿ ಸ್ವಲ್ಪ ಬಣ್ಣ ಬದಲಾವಣೆ ಆಗ್ತಾ ಬಂತು ಗೋಡಂಬಿದು. ಆ ಸಮಯದಲ್ಲಿ ದ್ರಾಕ್ಷಿ ಹಾಕ್ಕೋಬೇಕು. ಯಾಕಂದರೆ ಮೊದಲೇ ದ್ರಾಕ್ಷಿ ಹಾಕಿಬಿಟ್ರೆ ಗೋಡಂಬಿ ಕೆಂಪಾಗೋದ್ರೊಳಗೆ ಇದು ತುಂಬ ಕಪ್ಪಾಗಿ ಹೋಗ್ಬಿಡುತ್ತೆ ದ್ರಾಕ್ಷಿ. ಅದಕ್ಕೋಸ್ಕರ ಗೋಡಂಬಿ ಬಣ್ಣ ಸ್ವಲ್ಪ ಬದಲಾವಣೆ ಆದ ನಂತರ ದ್ರಾಕ್ಷಿ ಹಾಕ್ಕೋಬೇಕು. ದ್ರಾಕ್ಷಿ ಹಾಕ್ಕೊಂಡು ದ್ರಾಕ್ಷಿ ಉಬ್ಬಿ ಸ್ವಲ್ಪ ಮೇಲ್ ಬರುತ್ತೆ. ಆ ಮೇಲ್ ಬರೋ ಟೈಮಿಗೆ ನಾವು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಸಿಮ್ಮಲ್ಲಿಡಬೇಕು. ಯಾಕಂದರೆ ಬೇಗ ಫ್ರೈ ಇದು ಸುಟ್ಟು ಹೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು, ಹುರಿಬೇಕು. ಈಗ ಇದು ಹುರಿತಾ ಇದೆ ಅಲ್ವಾ? ಈಗ ಹುರಿಯೋ ತನಕ ಸುಮ್ಮನೆ ನಿನ್ನ ಬದಲು ಏನಾದರೂ ಬೇರೆ ವಿಚಾರ ಮಾತಾಡೋಣ. ಓಕೆ. ಈಗ ಸದ್ಯದ ಮಟ್ಟಿಗೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿದ್ದ ವಿಷಯ ಅಂದರೆ ವಿದ್ಯೆ ಬಗ್ಗೆ ಒಂದು ನಾನು ತಿಳ್ಕೊಂಡಿರೋ ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಹೇಳ್ತೀನಿ. ಒಂದು ಸುಭಾಷಿತ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಅಂತ. ಅಂದರೆ
ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ, ಅದು ತುಂಬ ಮುಖ್ಯವಾದ ದಾನ. ಆದರೆ ವಿದ್ಯಾದಾನ ಅನ್ನೋದು ಅದರಿಗಿಂತ ಶ್ರೇಷ್ಠವಾದ ದಾನ. ಅನ್ನವನ್ನು ನಾವು ಗಳಿಸಬೇಕು ಅಂತಂದರೆ ನಮಗೆ ವಿದ್ಯೆ ಇರಬೇಕು. ವಿದ್ಯೆ ಅಂದರೆ ಬರೀ ಓದೋದು ಒಂದೇ ವಿದ್ಯೆ ಅಲ್ಲ. ವಿದ್ಯೆ ಅನ್ನೋದು ಹಲವಾರು ಥರದಲ್ಲಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅನ್ನದಾನ ಅನ್ನೋದು ಶ್ರೇಷ್ಠವಾದ ದಾನ. ಅದರಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅಂದರೆ ಅನ್ನದಲ್ಲಿ ಕ್ಷಣಿಕ ತೃಪ್ತಿ ಅಂದರೆ ನಮ್ಗೆ ಹಸಿವಾಗಿದೆ, ಊಟ ಮಾಡ್ತೀವಿ, ಊಟ ಆದಮೇಲೆ ಮುಗೀತು, ಅದು ಜೀರ್ಣ ಆಗಿ ಹೋಗುತ್ತೆ. ಆದರೆ ವಿದ್ಯೆ ಅನ್ನೋದು ಹಾಗಲ್ಲ. ನಾವು ಯಾವಾಗ ಕಲಿತೀವಿ, ನಾವು ನಮ್ಮ ಜೀವನದ ಕೊನೆ ತನಕ ನಮ್ಮ ಜೊತೆಯಲ್ಲಿರೋದು ವಿದ್ಯೆ. ಹಾಗಾಗಿ ವಿದ್ಯೆ ಅನ್ನೋದು ತುಂಬ ಮುಖ್ಯವಾದದ್ದು. ಅದರಲ್ಲೂ ನಮ್ಮ ಹತ್ರ ಅನ್ನ ಇದೆ, ಚಿನ್ನ ಇದೆ, ಇದನ್ನೆಲ್ಲ ಯಾರಾದರೂ ಕಳ್ಳ ಬಂದರೆ ಕದ್ಕೊಂಡು ಹೋಗ್ಬೋದು. ಆದರೆ ವಿದ್ಯೆ ಅನ್ನೋದು ನಮ್ಮಿಂದ ಕದ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗದಲೇ ಇರೋವಂಥ ಆಸ್ತಿ. ಹಾಗಾಗಿ ಎಲ್ಲರೂ ವಿದ್ಯೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನದೊಂದು ಹೇಳಿಕೆ. ಈಗ ಆಯಿತು, ಇದು ಆಗ್ತಾ ಬಂತು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಂದು ಬಣ್ಣ ಬರೋ ಹಾಗೆ ಮಾಡ್ತಾರೆ. ನಾನು ಅಷ್ಟೊಂದು ಮಾಡಲ್ಲ. ಹಾಗಾಗಿ ಇಲ್ಲಿಗೆ ಸಾಕಿದ್ದು. ಈಗ ಈ ಹಾಲು ಸಕ್ಕರೆ ಏನಿಟ್ಟಿದ್ದೀವಿ ಅದು ಕೂಡ ಕುದ್ದಿದೆ. ಅದನ್ನು ಇದಕ್ಕೆ ಹಾಕೋದು. ಇದಕ್ಕೆ ಹಾಕುವಾಗ ಕಲಿಸ್ತಾ ಹಾಕಬೇಕು. ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡಿ. ಜೋಪಾನ ಕಲಿಸುವಾಗ, ಯಾಕಂದರೆ ಅದು ಹಾರುತ್ತೆ. ಹಾಗಾಗಿ ಇದನ್ನು ಕ್ಲೀನಾಗಿ, ತುಂಬ ಏನು ಕಷ್ಟ ಇಲ್ಲ, ಸುಲಭವಾದಂಥ ಸಿಹಿ. ಹೀಗೆ ಬಾಣಲಿ ಬಿಟ್ಟು ಬರೋ ತನಕ ತಿರುಗಿಸ್ಬಿಟ್ಟು ಇಲ್ಲಿಗೆ ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ಈಗ ನೋಡಿ, ಗೋಧಿ ಸಿಹಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಗೋಧಿ ಸಿಹಿ. ಇದು ರೆಡಿಯಾಗಿದೆ, ತಯಾರಾಗಿದೆ. ಇದನ್ನು ಈ ಥರ ಮಾಡಿ ನೋಡಿ. ಇಚ್ಛೆ ಆದಲ್ಲಿ ನಿಮಗೆ ಖುಷಿಯಾಯಿತು ಮಾಡಿದ್ದು ಅಂತಂದರೆ ಇಚ್ಛೆಯ ಚಿಹ್ನೆಯನ್ನು ಒತ್ತಿ. ಧನ್ಯವಾದ.